ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 37 ಅನ್ನ ಗಮನಿಸಿ. ಮಾನವನ ಶ್ವಾಸಕೋಶದಲ್ಲಿ ಅಲ್ವಿಯೋಲೈಗಳ ಪ್ರಮುಖ ಕಾರ್ಯವೇನು? ಗಾಳಿಗೂಡು ಅಲ್ವಿಯೋಲೈಗಳು, ಇವುಗಳ ಪ್ರಮುಖ ಕಾರ್ಯವೇನು? ಇಲ್ಲಿ ಈ ಗಾಳಿಗೂಡುಗಳು ಯಾವ ತರ ಅಂದ್ರೆ ಮಾರ್ಕೆಟ್ ತರ ವರ್ಕ್ ಮಾಡ್ತಾ ಇರುತ್ತೆ. ಈಗ ಹಳೆ ಕಾಲದಲ್ಲೆಲ್ಲ ಮಾರ್ಕೆಟ್ ಹೇಗಿರ್ತಿತ್ತು ಅಂದ್ರೆ ನಮಗೇನಾದ್ರೂ ಬೇಕಾಗಿದ್ದನ್ನ ಬೇಡದೇ ಇರೋದನ್ನ ಕೊಡೋದು, ನಮ್ಗೇನ್ ಬೇಕಲ್ಲ ಅದಕ್ಕೆ ತಕ್ಕಂತಹ ಮೌಲ್ಯಕ್ಕೆ ನಮಗ್ ಬೇಕಾಗಿದ್ದನ್ನ ತಗೊಂಡು ಹೋಗೋದು, ಈ ತರ ನಡೀತಿತ್ತು. ಅದನ್ನ ಮಾರ್ಕೆಟ್ ಅಂತ ಕರೆಯಲಾಗ್ತಿತ್ತು. ಇಲ್ಲಿ ಅಲ್ವಿಯೋಲೈಗಳೇನಿದೆ, ಗಾಳಿಗೂಡುಗಳು, ಅದೇ ಕೆಲಸವನ್ನ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ನಮ್ಮ ಬಾಡಿಗೆ ಬೇಡ. ಆ, ಕೋಶೀಯ ಉಸಿರಾಟದ ಸಮಯದಲ್ಲಿ ಉಂಟಾದ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಬಂದು ಗಾಳಿಗೂಡಿಗೆ ಕೊಡ್ತವೆ. ಗಾಳಿಗೂಡು ಏನ್ ಮಾಡ್ತವೆ? ಆಕ್ಸಿಜನ್ ಏನ್ ಬಂದಿರ್ತದಲ್ಲ ಉಸಿರಾಡುವಾಗ ಅದನ್ನ ರಕ್ತಕ್ ಬೇಕಲ್ಲ ಅದಕ್ ಕೊಡ್ತವೆ. ಈ ರೀತಿಯಾಗಿ ವಿನಿಮಯಗಳ ಕೆಲಸವನ್ನ ಮಾಡ್ತವೆ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯವು ಅಲ್ವಿಯೋಲೈಗಳಲ್ಲಿ ನಡೆಯುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಬಂದು ಅಲ್ವಿಯೋಲೈಗೆ, ರಕ್ತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಲ್ವಿಯೋಲೈಗೆ ಕೊಡ್ತದೆ. ಅಲ್ವಿಯೋಲೈ ಏನ್ ಮಾಡ್ತದೆ? ತನ್ನ ಹತ್ರ ಇರೋ ಆಕ್ಸಿಜನ್ ಅನ್ನ ರಕ್ತಕ್ಕೆ ಕೊಡ್ತದೆ. ಈ ರೀತಿ ವಿನಿಮಯ ನಡೆಯುತ್ತೆ. ಅಲ್ವಿಯೋಲೈಗಳು ಈ ಅನಿಲಗಳ ಹೆಚ್ಚಿನ ಮೇಲ್ಮೈ ಒದಗಿಸುತ್ತವೆ. ಈ ಅನಿಲಗಳ ವಿನಿಮಯ ನಡಿಬೇಕಲ್ವಾ, ಅದಕ್ಕೆ ಹೆಚ್ಚಿನ ಮೇಲ್ಮೈಗಳನ್ನ ಅಲ್ವಿಯೋಲೈಗಳು ಒದಗಿಸ್ತವೆ. ಈ ರೀತಿಯಾಗಿ ಮಾನವನ ಶ್ವಾಸಕೋಶದಲ್ಲಿ, ನಿಮಗ್ ಗೊತ್ತಿದೆ, ಶ್ವಾಸಕೋಶದಲ್ಲಿ ಅಲ್ವಿಯೋಲೈಗಳ ಪ್ರಮುಖ ಕಾರ್ಯ. ನಮ್ಮ ಮೂಗಿನ ಮೂಲಕ ನಾವು ತಗೊಂಡಂತಹ ಉಸಿರು ಶ್ವಾಸನಾಳದ ಮೂಲಕ ಮೃದ್ವಸ್ಥಿಗಳನ್ನ ದಾಟಿ ಶ್ವಾಸಕೋಶಕ್ಕೆ ಹೋಗ್ತದೆ. ಅಲ್ಲಿ ಗಾಳಿಗೂಡುಗಳಿರ್ತವೆ. ಇವುಗಳ ಪ್ರಮುಖ ಕಾರ್ಯ ಅಂದ್ರೆ ಅನಿಲಗಳ ವಿನಿಮಯ. ಹಾಗೆ ಅನಿಲಗಳ ವಿನಿಮಯಕ್ಕೆ ಹೆಚ್ಚಿನ ಮೇಲ್ಮೈಯನ್ನ ಒದಗಿಸುವುದು. ಥ್ಯಾಂಕ್